ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಸಾಂಸ್ಕೃತಿಕ ನಗರಿ ಹೆರಿಟೇಜ್ ಸಿಟಿ ಮೈಸೂರು, ಅಲ್ಲಿನ ನರ್ಸಿಂಗ್ ವಿದ್ಯಾರ್ಥಿನಿ ಮೇಲೆ ರೇಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಅತ್ಯಾಚಾರ ಯತ್ನ ಹಲ್ಲೆ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಇದು ರೇಪ್ ಕೇಸ್ ಅಲ್ಲ, ಒಂದು ಪ್ರೇಮ ಪುರಾಣವಂತೆ. ಬ್ರೇಕಿಂಗ್ ನ್ಯೂಸ್. ಯುವತಿ ದೂರು ಕೊಟ್ಟಿದ್ದಾಯ್ತು. ಪೊಲೀಸರು ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಮುಂದಾದ್ರು. ಎಲ್ಲ ಮೊದಲು ಎಂಕ್ವೈರಿ ಮಾಡ್ತಿದ್ರು. ಈಗ ಅದಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದು ರೇಪ್ ಅಲ್ಲ, ಇದೊಂದು ಪ್ರೇಮ ಪುರಾಣ. ಯುವತಿ ಮತ್ತು ಯುವಕನಿಗೆ ಮೊದಲೇ ನಂಟಿತ್ತು. ಯುವಕನನ್ನ ಹಾಸ್ಟೆಲ್ಗೆ ಕರೆಸಿದ್ದೇ ಸಂತ್ರಸ್ತೆಯಂತೆ. ಓಹೋ, ಸಹಪಾಠಿಗಳು ಬಂದ ಕೂಡಲೇ ಯುವಕ ಅಲ್ಲಿಂದ ಎಸ್ಕೇಪ್ ಆಗೋದ. ಈ ಬಗ್ಗೆ ಗೊತ್ತಾಗ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಭಾವನೆ. ಅತ್ಯಾಚಾರದ ಯತ್ನ, ಹಲ್ಲೆ ಕತೆ ಹೆಣದ್ಲು ಯುವತಿ. ನ್ಯೂಸ್ 18ಗೆ ಪೊಲೀಸ್ ಮೂಲಗಳ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಅದರ ವಿಶ್ವಾಸ ಕೂಡ ತೋರಿಸ್ತಾ ಇದ್ದೀವಿ. ಇದೇ ಅದರ ಯುವಕ ಬಂದದ್ದು ಮೈಸೂರು ನಗರದಲ್ಲಿರುವಂಥ ಹಾಸ್ಟೆಲ್. ಅದು ಗೆಳತಿಯರೆಲ್ಲ ಇದ್ದರು. ಗೆಳತಿಯರೆಲ್ಲ ಎಲ್ಲೋ ಹೊರಗಡೆ ಹೋದ್ಮೇಲೆ ಯುವತಿಯ ಜೊತೆ ಆ ಯುವಕ ಇದ್ದ. ಆಕೆ ಅವರೆಲ್ಲ ಬಂದಮೇಲೆ ಈತ ಅಲ್ಲಿದ್ದು ಎಸ್ಕೇಪ್ ಆದ. ಗೊತ್ತಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಯುವತಿ ಕಟ್ಟಿದ ಕಥೆಯಂತೆ ಇದು. ಸೊ ಹಾಗಾಗಿ ಪೊಲೀಸರು ಬಿಡ್ತಾರೆ, ಎಲ್ಲ ಥರ ಎಂಕ್ವೈರಿ ಮಾಡ್ತಾರೆ. ಆಮೇಲೆ ಬಾಯಿ ಬಿಟ್ಟಿದ್ದಾರೆ, ಗೊತ್ತಾಗಿದೆ. ಹೇಗೆ ಗೊತ್ತಾಯ್ತು ಇದು ಅಂದರೆ, ಯುವಕ ಮತ್ತು ಯುವತಿಯ ನಡುವೆ ಈ ಹಿಂದೆನೇ ಫೋನ್ ಕಾನ್ವರ್ಸೇಷನ್ಗಳು, ಮೆಸೇಜ್ ಕಾನ್ವರ್ಸೇಷನ್ಗಳು. ಯಾರೋ ಗೊತ್ತಿದ್ದೇ ಇರೋನು ಸುಮ್ಮನೆ ಬಂದು ಅತ್ಯಾಚಾರ ಮಾಡ್ದ ಅಂದರೆ ಎಷ್ಟೋ ತಿಂಗಳುಗಳಿಂದ ನೀವಿಬ್ಬರು ಯಾಕೆ ಮೆಸೇಜ್ ಮಾಡ್ತಿದ್ದೀರಿ, ಯಾಕೆ ಕಾಲ್ ಮಾಡ್ತಿದ್ದೀರಿ, ಈ ಥರದ್ದು ಎಲ್ಲ ತೆಗಿತಾರೆ ಪೊಲೀಸ್ನವರು. ಅಫ್ಕೋರ್ಸ್ ಶ್ವಾನದಾಳ ಬಂದಿತ್ತು, ಎಲ್ಲ ಏನೇನಾಗಿದೆ, ಯಾರಿದರ ಹಿಂದಿರುವಂಥ ಪಿತೂರಿ ಏನಿದು. ಬಿಕಾಸ್ ಒಂದು ವಾರದ ಹಿಂದೆ ಇಡೀ ಮೈಸೂರನ್ನು ನಡುಗಿಸಿತ್ತು. ಸೊ ಹಾಗಾಗಿ ಇದು ಮಗ್ಗದೊಂದು ಪ್ರಕರಣ ಅಂದ್ಕೊಂಡಿದ್ರು. ಮತ್ತಷ್ಟು ಮಾಹಿತಿ ಸುನೀಲ್, ನನ್ನ ಸಹೋದ್ಯೋಗಿ ಮೈಸೂರಿಂದ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಸುನೀಲ್. ಸುನೀಲ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇತ್ತೀಚೆಗೆ ಮೈಸೂರಿನ ಒಂದು ಪ್ರಕರಣ ಎಲ್ಲರನ್ನೂ ಕೂಡ ಭಯಭೀತರನ್ನಾಗಿ ಮಾಡಿದ್ದು, ಆತಂಕ ಮೂಡಿಸಿತ್ತು. ಇದನ್ನು ಹಂಗೆ ತಗಲಾಕ್ಬಿಟ್ರೆ ಹೊಟ್ಟೋಗುತ್ತೆ, ನನ್ನ ಕೇಸುವೆ, ನಾನು ಬಚಾವಾಗ್ಬೋದು ಅನ್ನೋ ಐಡಿಯಾ ಇತ್ತ ಯುವತಿಗೆ ಏನಾದ್ರು? ಖಂಡಿತ ಹರೀಶ್, ಅದೇ ಐಡಿಯಾದಿಂದನೇ ಒಂದು ಕಂಪ್ಲೇಂಟ್ ಕೊಡುವಂತದ್ದು, ಜೊತೆಗೆ ಅತ್ಯಾಚಾರ ಯತ್ನ ಅಂತಕ್ಕಂತ ನಾಟಕವನ್ನ ಮಾಡುವಂತ ಕೆಲಸವನ್ನ ಯುವತಿ ಮಾಡ್ಲಿಕ್ಕೆ ಹೋದ್ಲು. ಆದ್ರೆ ಪೊಲೀಸರು ಮೊದ್ಲೇ ಏನು ಎಚ್ಚೆತ್ಕೊಂಡಿದ್ರು. ಜೊತೆಗೆ ಏನ್ ಗ್ಯಾಂಗ್ ರೇಪ್ ಆಗಿತ್ತು, ಇದೆಲ್ಲ ಸಾರ್ವಜನಿಕರು ಕೂಡ ಸಾಕಷ್ಟು ಪೊಲೀಸರ ಮೇಲೆ ಒಂದು ಬ್ಲೇಮ್ ಅನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ರಾಜಕೀಯ ಒತ್ತಡಗಳು ಸಾಕಷ್ಟಿತ್ತು. ಹೀಗಾಗಿ ಏನು ಅತ್ಯಾಚಾರದ ಯತ್ನ ಅಂತ ಕೇಳಿ ಬರ್ತಿದ್ದಂತೆ ಪೊಲೀಸರು ಒಂದು ಸಡನ್ ಆಗಿ ಕಾರ್ಯಪ್ರವೃತ್ತರಾದ್ರು. ಜೊತೆಗೆ ಏನು ಹುಡುಗ ಆರೋಪಿತ ಅಂತ ಏನು ಸಂತ್ರಸ್ತೆ ಆರೋಪ ಮಾಡಿದ್ಲು, ಆತನನ್ನು ಕೂಡ ಆದಷ್ಟು ಬೇಗ ಪೊಲೀಸರು ಬಂದಿದ ನಂತರ ಈಗ ಅವರ ಕಳ್ಳಾಟಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹರೀಶ್, ಯುವತಿಗೂ ಮತ್ತೆ ಈ ಯುವಕನಿಗೂ ಇಬ್ರಿಗೂ ಮೊದ್ಲಿನಿಂದಲೂ ಕೂಡ ಸಂಪರ್ಕ ಇತ್ತು. ಜೊತೆಗೆ ಏನು ಆ ಒಂದು ವಸತಿ ನಿಲಯ ಏನಿದೆ, ಆ ವಸತಿ ನಿಲಯಕ್ಕೆ ಹಾಗಾಗಿ ಹುಡುಗ ಹೋಗ್ತಾ ಇದ್ದ. ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಯುವಕ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಏನ್ ನೆನ್ನೆ ನಡೆದಂತ ಸಂದರ್ಭದಲ್ಲಿ ತರಗತಿಗೆ ಹೋಗಿದ್ದಂತ ಉಳಿದಂತ ಯುವತಿಯರು ಬರುವಂತ ಸಂದರ್ಭದಲ್ಲಿ ಎಲ್ಲಿ ಸಿಕ್ಕಾಕೊಳ್ತೀವ ಅನ್ನುವಂತ ನಿಟ್ಟಿನಲ್ಲಿ ಆತ ಓಡೋಗ್ತಾನೆ, ಎಸ್ಕೇಪ್ ಆಗ್ತಾನೆ. ಆಗ ಇವೆಲ್ಲಾ ಕಟ್ಟುಕತೆಗಳನ್ನ ಕಟ್ತಾ ಹೋಗ್ತಾರೆ. ಕೊನೆಗೆ ಏನು ಅತ್ಯಾಚಾರ, ಹಲ್ಲೆ ಈ ರೀತಿಯಾದಂತ ಆರೋಪ ಮಾಡಿ ಯುವತಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಬಚಾವಾಗ್ಬೋದು, ಏನ ಆಗಲ್ಲ ಅಂತ ಯುವತಿ ಅನ್ಕೊಂಡಿದ್ಲು. ಆದ್ರೆ ಪೊಲೀಸರು ಆತನನ್ನ ಕರ್ಕೊಂಡ್ ಬಂದ್ಮೇಲೆ ನಿಜಾಂಶ ಈಗ ಹೊರಗೆ ಬಂದಿರ್ತಕ್ಕಂಥದ್ದು ಹರೀಶ್. ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ಸುನೀಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಮೈಸೂರಿಂದ ಬಂದಿರುವಂಥ ಸುದ್ದಿ. ಇದು ರೇಪ್ ಕೇಸ್ ಅಲ್ಲ, ಇದೊಂದು ಪ್ರೇಮ ಪುರಾಣ. ಹುಡುಗಿ ಎಸ್ಕೇಪ್ ಆಗೋದಕ್ಕೆ ಮಾಡಿದಂಥ ಒಂದು ಡ್ರಾಮಾ. ಈಗ ಅದನ್ನು ಭೇದಿಸಿದ್ದಾರೆ ಮೈಸೂರಿನ ಪೊಲೀಸರು. ಟೆಕ್ಕಿ ಯುವತಿಗೆ